ಎಲ್ರಿಗೂ ನಮಸ್ಕಾರ. ಏನ್ ಚೆನ್ನಾಗಿದ್ದೀರಾ? ಏನ್ ಮಾಡ್ತಾ ಇದ್ದೀರಿ? ಗಿಲ್ಲಿ ವೇಟ್ ಮಾಡ್ತಾ ಇದ್ದೀರಾ? ಗಿಲ್ಲಿ ವೇಟ್ ಮಾಡ್ತಾ ಇದ್ದೀರಾ? ಈಗ ಅಲ್ಲಿ ತಿಮ್ಮೇಗೌಡ ದೊಡ್ಡಿಯಿಂದ ಬಿಟ್ಬಿಟ್ಟು ಬಂದಪ್ಪ. ಈಗ ಬಿಗ್ ಬಾಸ್ ಏನೇ ನೆರೆದಿರ್ತಕ್ಕಂಥ ಚನ್ನಪಟ್ಟಣದ ಬೊಂಬೆ ನಾಡಿನ ಗಂಗೋತ್ಸವ ಬಹುಶಃ ವಸ್ತು ಅಂತ ಕಾಣಿಸುತ್ತೆ. ಬೊಂಬೆ ನಾಡಿನ ಗಂಗೋತ್ಸವ ವಸ್ತು. ಇದಕ್ಕೆ ಪೂರಕ ಕನಕಪುರದ ಕನಕೋತ್ಸವ. ಕನಕೋತ್ಸವದ ಪ್ರಯುಕ್ತ ನಡೀತಾ ಇರ್ತಕ್ಕಂಥ ಈ ಒಂದು ಬೊಂಬೆ ನಾಡಿನ ಗಂಗೋತ್ಸವ ನಟ, ನಿರ್ಮಾಪಕ, ನಿರ್ದೇಶಕ, ಮಾಜಿ ಮಂತ್ರಿ, ಹಾಲಿ ಶಾಸಕ, ಸ್ನೇಹಿತ ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ಕಳೆದ ಒಂದು ತಿಂಗಳಿಂದನೂ ಕೂಡ ಚನ್ನಪಟ್ಟಣದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಬಹುಶಃ ಮಾನ್ಯ ಉಪಮುಖ್ಯಮಂತ್ರಿಗಳು, ನನ್ನ ಸಹೋದರಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಮಾನ್ಯ ಶಾಸಕರಾದಂತ ಉದಯ್ ಅವರಿದ್ದಾರೆ, ರವಿ ಅವರಿದ್ದಾರೆ, ಚಲನಚಿತ್ರ ನಿರ್ಮಾಪಕ ನಟರಾದಂತಹ ಪ್ರೇಮ್ರವರಿದ್ದಾರೆ, ನಿರ್ದೇಶಕರಾದಂತಹ ಪ್ರೇಮ್ರವರಿದ್ದಾರೆ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಹಳ್ಳಿ ಮಕ್ಕಳನ್ನ, ಹಳ್ಳಿ ಐಕ್ಳನ್ನ ಒಂದು ವೇದಿಕೆ ಕೊಟ್ಟು ಅವರೊಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ಈ ಒಂದು ಗಂಗೋತ್ಸವದ, ಬೊಂಬೆ ನಾಡಿನ ಗಂಗೋತ್ಸವದ ಉದ್ದೇಶ. ಪ್ರತಿಭೆಗಳಿದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಯಾಕೆ ಇವತ್ತು ನೀವು ಬಿಗ್ ಬಾಸ್ ಗಿಲ್ಲಿ ಗಿಲ್ಲಿ ಅಂತ ಕರೀತಾ ಇದ್ದೀರಿ ಅಂದ್ರೆ, ಒಂದು ವೇದಿಕೆ, ಆ ವೇದಿಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ಒಬ್ಬ ಹೊಸ ನಾಯಕನನ್ನ ಇವತ್ತು ನಿರ್ಮಾಣ ಮಾಡ್ತಾರೆ. ಇವತ್ತು ಪ್ರೇಮ್ರವರು ವೇದಿಕೆ ಮೇಲಿದ್ದಾರೆ. ಅವರು ಕೂಡ ನಮ್ಮ ಮಂಡ್ಯ ಜಿಲ್ಲೆಯವರು, ಅವರು ಕೂಡ ಹಳ್ಳಿಯಿಂದ ಬಂದಂತವ್ರು, ಅವರು ಕೂಡ ಒಂದು ಅವಕಾಶ. ಸೊ ಹೀಗಾಗಿ ಇವತ್ತು ಸಾಕಷ್ಟು ಗ್ರಾಮೀಣ ಪ್ರತಿಭೆಗಳನ್ನ, ಯುವಕರನ್ನ, ಮಕ್ಕಳನ್ನ, ಹಿರಿಯರನ್ನ, ನಮ್ಮ ಸಂಸ್ಕೃತಿಯನ್ನ, ಈ ಎಲ್ಲವನ್ನ ಉಳಿಸ್ಬೇಕಾದಂತ ಕರ್ತವ್ಯ ನಮ್ಮೆಲ್ಲ ಜನಪ್ರತಿನಿಧಿಗಳದು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಆ ಒಂದು ನಿಟ್ಟಿನಲ್ಲಿ ಈ ಕನಕೋತ್ಸವವನ್ನ ಸುಮಾರು 14 ವರ್ಷದ ಹಿಂದೆ ನಾವು ಪ್ರಾರಂಭ ಮಾಡಿದ್ವಿ. ಇಲ್ಲೂ ಕೂಡ 2-3 ಬಾರಿ ನಾವು ಕೆಲವು ಕಾರ್ಯಕ್ರಮಗಳನ್ನ ರೂಪಿಸಿದ್ವಿ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು. ಆದ್ರೆ ಇವತ್ತು ನಮ್ಮ ಜೊತೆ ಶಾಸಕರು ಇರೋದ್ರಿಂದ ಶಾಸಕರಿಗೂ ಕೂಡ ನಾನು ಮನವಿ ಮಾಡಿದೆ, ಇವತ್ತು ನೀವು ಮುಂದಾಳತ್ವವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನ ಮಾಡಿ ಅಂತ ಹೇಳಿ. ಸೊ ಅವರು ಸ್ಟಾರ್ಟಿಂಗು ಸ್ವಲ್ಪ ಸ್ಲೋ ಇತ್ತು. ರಾಮೋತ್ಸವ ನೋಡ್ಬಿಟ್ಟು, ರಾಮನಗರದ ರಾಮೋತ್ಸವ ನೋಡ್ಬಿಟ್ಟು ಎಲ್ಲಿಲ್ಲದ ಸ್ಫೂರ್ತಿ ಬಂತು ಅಂತ ಕಾಣಿಸ್ತದೆ. ಇಲ್ಲ, ನಾನು ಇದಕ್ಕೆ ಒಂದು ಹೊಸ ಬಣ್ಣ ಕೊಡಬೇಕು ಅಂತ ಹೇಳಿ ಇವತ್ತು ಬಹಳ ಅದ್ದೂರಿಯಾಗಿ ಕಳೆದ 3 ದಿನಗಳಿಂದ ಈ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದ ಉತ್ಸವವನ್ನ, ಹಬ್ಬವನ್ನ ತಾಲೂಕಿನ ಎಲ್ಲ ನಾಗರಿಕರನ್ನ ಜೊತೆಗೂಡಿಸಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ಸಂಪೂರ್ಣವಾದಂತ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ನಿಮ್ ಜೊತೆಗಿದ್ದೇವೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಿಮ್ ಜೊತೆಗಿದ್ದಾರೆ, ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಬೇರೆ ಸಂದರ್ಭಗಳಲ್ಲಿ ವಿಚಾರಗಳನ್ನ ಮಾತನಾಡೋಣ. ಇವತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮ ಇದೆ. ಗಾಲಿ ಧನಂಜಯ ಬಂದ್ರ? ಗಾಲಿ ಬಂದಿಲ್ವಾ? ಅವರು ಕೂಡ ಬರ್ತಾ ಇದ್ದಾರೆ.
ಸಾಕಷ್ಟು ಜನ ಕಲಾವಿದರು ಈ ವೇದಿಕೆಗೆ ಬರ್ತಾ ಇದ್ದಾರೆ. ಕಾರ್ಯಕ್ರಮ ಯಶಸ್ವಿ ಆಗ್ಲಿ. ಇನ್ನು ಮುಂದಕ್ಕೆ ಶಾಸಕರು ನಮ್ಮೆಲ್ಲ ನಾಯಕರುಗಳು ಸೇರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಹೊಸ ಪ್ರತಿಭೆಗಳಿವೆ. ಮೊನ್ನೆ ಕನಕಪುರದಲ್ಲಿ ಕ್ರಿಕೆಟ್ ಫೈನಲ್ಸ್ ಆಯ್ತು ಜಿಲ್ಲಾ ಮಟ್ಟದ. 2 ಪ್ರೈಸ್, ಫಸ್ಟ್ ಪ್ರೈಸ್ ಅವರೇ ಗೆದ್ರು, ಚನ್ನಪಟ್ಟಣದವರೇ, ಸೆಕೆಂಡ್ ಪ್ರೈಸ್ ಅವರೇ ಗೆದ್ರು. ಮಳೂರು ಮೊದಲನೇ ಬಹುಮಾನ ಗೆದ್ರು, ಕೋಡಂಬಳ್ಳಿಯವರು 2ನೇ ಬಹುಮಾನವನ್ನ ಗೆದ್ರು. ನನ್ನ ಉದ್ದೇಶ ಯಾರು ಗೆಲ್ತಾರೆ ಅಂತಲ್ಲ, ಅವಕಾಶಗಳು ವೇದಿಕೆಗಳು ಸೃಷ್ಟಿಯಾದಾಗ ಅವರಿಗೆ ಸ್ಫೂರ್ತಿ ಬರ್ತದೆ. ಅವಕಾಶಗಳು ಸಿಕ್ಕಿದಾಗ ಅವರ ಪ್ರತಿಭೆಗಳನ್ನ ತೋರಿಸ್ಲಿಕ್ಕೆ ಅವಕಾಶ ಅನುಕೂಲ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ರೂಪಿಸಿದ್ದೇವೆ. ನನ್ನ ಮನವಿ, ತಾವೆಲ್ಲರೂ ಕೂಡ 28ನೇ ತಾರೀಕಿನಿಂದ 1ನೇ ತಾರೀಕಿನವರೆಗೂ 5 ದಿನಗಳ ಕಾಲ ಕನಕೋತ್ಸವ ಬೆಳಗ್ಗೆ 5:30 ರಾತ್ರಿ 12 ಗಂಟೆಯವರೆಗೂ ನಿರಂತರವಾಗಿರ್ತದೆ. ತಾವು ದಯವಿಟ್ಟು ಇದನ್ನೇ ಆಹ್ವಾನ ಅಂತ ತಿಳ್ಕೊಂಡು ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ, ರಸದೌತಣವನ್ನ, ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡ್ಬೇಕು ಅಂತ ಹೇಳಿ ನಾನಾದ್ರೂ ಆಶಿಸ್ತಾ, ನೀವೆಲ್ಲ ನಂದಿನಿ ಹಾಲ್ ಮಾರು ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದೀವಿ. ಚನ್ನಪಟ್ಟಣ ತಾಲೂಕಿನವರು ಅತಿ ಹೆಚ್ಚು ಹಾಲನ್ನ, ಈ ರಾಜ್ಯದಲ್ಲಿ ಅತಿ ಹೆಚ್ಚು 2ನೇ ಹಾಲನ್ನ ಪ್ರಕ್ಯೂರ್ ಮಾಡ್ತಾ ಇರ್ತಕ್ಕಂಥ ರೈತರು ಇಲ್ಲಿದ್ದಾರೆ. 2ನೇವರಪ್ಪ ಇಲ್ಲ ಬಿಡು, ನಾನು ಹಂಗೆಲ್ಲ ಸುಳ್ಳು ಹೇಳಲ್ಲ. 2ನೇವರು 1ನೇವರು ಆಗಬೇಕು ಅಂತ ಹೇಳಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಭವಿಷ್ಯ ಈಗ ಹೇಳ್ತಾವ ಸ್ವಲ್ಪ ಡಿಫರೆನ್ಸ್, ಬಹುಶಃ ಇನ್ ಸ್ವಲ್ಪ ದಿನದಲ್ಲೇ 1ನೇ ಸ್ಥಾನದಲ್ಲಿ ಚನ್ನಪಟ್ಟಣ ತಾಲೂಕು ಇರ್ತದೆ. ನಾನ್ ಕೇಳೋದಿಷ್ಟೇ, ಹಾಲು ಮಾತ್ರ ಹಾಕೋದಲ್ಲ, ಹಾಲಿನ ಎಲ್ಲ ಉತ್ಪನ್ನಗಳನ್ನ, ನಂದಿನಿಯ ಎಲ್ಲ ಉತ್ಪನ್ನಗಳನ್ನ ಬಳಸ್ತಕ್ಕಂತ ಕೆಲಸವನ್ನ ಮಾಡೋದ್ರ ಮುಖಾಂತರ ರೈತರಿಗೆ ಶಕ್ತಿ ತುಂಬುವಂತ ಕೆಲಸ, ಕರ್ನಾಟಕದ ನಮ್ಮ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿಯನ್ನ ಬೆಳೆಸಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ಕರಿತೀನಿ. ಯಾರನ್ನ? ಗೆಲ್ಲಿಂದ. ಓಕೆ, ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.